2028ಕ್ಕೆ ಮತ್ತೆ ರಣರಂಗವಾಗುತ್ತಾ ರಾಮನಗರ ಕ್ಷೇತ್ರ. ರಣರಂಗ ಅಂದರೆ ಚುನಾವಣಾ ರಣರಂಗ ಇದು, ಯುದ್ಧರಂಗ ಅಲ್ಲ, ಚುನಾವಣಾ ರಣರಂಗ ಇದು. ರಾಮನಗರದ ಕಡೆಗೆ ರಾಜಕೀಯ ಮದಗಜಗಳು ಹದ್ದಿನ ಕಣ್ಣಿಟ್ಟಿವೆ. ರಾಮನಗರ ಅನ್ನೋ ಪ್ಲೇಸೇ ಹಾಗೆ. ಈ ರಾಜಕೀಯ ಅಂತ ಬಂದಾಗ ಅದು ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಅನಿತಾ ಕುಮಾರಸ್ವಾಮಿ ಅವರಾಗಲಿ, ಇಕ್ಬಾಲ್ ಆಗಲಿ ಅಥವಾ ಸುರೇಶ್ ಅವರಾಗಲಿ, ನಿಖಿಲ್ ಆಗಲಿ, ಎಲ್ಲರಿಗೂ ಒಂದು ಕಣ್ಣಲ್ಲಿ ಇದ್ದೇ ಇದೆ. ಇದನ್ನು ಯಾವತ್ತೂ ಯಾರೂ ಬಿಟ್ಕೊಟ್ಟಿಲ್ಲ. ಅದನ್ನು ಗೆಲ್ಲಬೇಕು, ಗೆದ್ದರೆ ಏನೂ ಆಗ್ತಾರಲ್ಲಿಂದ. ರಾಮನಗರವನ್ನು ಗೆದ್ದವರು ಏನೋ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಹುದ್ದೆಗೆ ಇರ್ತಾರೆ, ಇದೆಲ್ಲ ನಿರೀಕ್ಷೆಗಳಿದೆಯಲ್ಲ ಇಲ್ಲಿ. ಸೊ ರಾಜಕೀಯ ಮದಗಜಗಳು ರಾಮನಗರದ ಕಡೆಗೆ ಡಿ ಕೆ ಸುರೇಶ್ ಅವರ ಕಣ್ಣು ಒಂದು ಕಡೆ ಇದೆಯಾ. ಅಟ್ ದ ಸೇಮ್ ಟೈಮ್ JDS-ಇಂದ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರಾ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ. ರಾಮನಗರದಿಂದನೇ ಸ್ಪರ್ಧೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿ ಆಗಿದೆ. ನಿಖಿಲ್ ಈ ಕಡೆ ಮಂಡ್ಯಕ್ಕೆ ಬಂದರು, ರಾಮನಗರಕ್ಕೆ ಬಂದರು, ಚನ್ನಪಟ್ಟಣಕ್ಕೆ ಹೋದರು, ಏನೋ ಗೊತ್ತಿಲ್ಲ. ಎಲ್ಲ ಕಡೆಯಲ್ಲಿಯೂ ಕೂಡ ನಿಖಿಲ್ಗೆ ಹಿನ್ನಡೆಯಾಗಿದ್ದು ಹೌದು. ಹಿನ್ನಡೆ ಏನು, ಸೋಲೆ. ಮಂಡ್ಯದಲ್ಲೂ ಸೋತರು. ಮಂಡ್ಯದಲ್ಲಿ ನಿಖಿಲ್ ನಿಂತಾಗ ಆ ಕಡೆ ಸುಮಲತಾ ಬೆನ್ನಿಗೆ ಯಾರು ಅಂದರೆ ನಟ ದರ್ಶನ್ ಮತ್ತು ಯಶ್ ಬೀದಿ ಬೀದಿ ಗಲ್ಲಿ ತಿರುಗಿಬಿಟ್ರು. ಅವತ್ತಿನ ಜೋಡೆತ್ತುಗಳು ಖ್ಯಾತಿಯ ಯಾರ್ಯಾರು, ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಕೈ ಹಿಡ್ಕೊಂಡು ಓಡಾಡಿಬಿಟ್ರು ಕೂಡ ಏನೂ ಆಗಲಿಲ್ಲ. ನಿಖಿಲ್ ಅಲ್ಲಿ ಸೋತಾಯಿತು. ಆಮೇಲೆ ಬಂದರು ರಾಮನಗರ. ಎಲ್ಲೇ ಎಲೆಕ್ಷನ್ಗೆ ಬರುತ್ತೆ ಅರಳತ ನಿಲ್ಲಿಸ್ಬಿಡೋದೆ ಕೆಲಸ ನಿಖಿಲ್ನ. ರಾಮನಗರದಲ್ಲಿ ಎಲೆಕ್ಷನ್ ಬಂತು, ರಾಮನಗರದಲ್ಲಿ ನಿಂತ್ಕೊಂಡ್ಬಿಡು. ಸರಿ, ರಾಮನಗರ ಸೋತಾಯಿತು ನಿಖಿಲ್ಲು. ರಾಮನಗರದಲ್ಲಿ ನಿಖಿಲ್ ಸೋಲಿಗೆ ಕಾರಣವಾಗಿದ್ದೇನು? ಅನಿತಾ ಕುಮಾರಸ್ವಾಮಿ ಅವರೇ ಗೆದ್ದಂಥ ರಾಮನಗರದಲ್ಲಿ ನಿಖಿಲ್ ಯಾಕೆ ಗೆಲ್ಲಕ್ಕಾಗಲಿಲ್ಲ ಅಂತ ನೋಡಿದಾಗ ಅಲ್ಲಿ ಏನಾಯಿತು, ಟ್ರಯಾಂಗ್ಯುಲರ್ ಫೈಟ್ ಶುರುವಾಯಿತು. ರಾಮನಗರದಲ್ಲಿ ನಿಖಿಲ್ ನಿಂತಾಗ ಏನಾಯಿತು, BJP-ಇಂದನೂ ಕ್ಯಾಂಡಿಡೇಟ್ ಹಾಕಿಬಿಟ್ರು ಅವರು, ಈ ಕಡೆ ಕಾಂಗ್ರೆಸ್ಸಿಂದನೂ ಕ್ಯಾಂಡಿಡೇಟ್ ಇದ್ದರು. ಆಲ್ಮೋಸ್ಟ್ ರಾಮನಗರ ಕ್ಷೇತ್ರ ಅಂತ ಬಂದಾಗ ಕಾಂಪ್ರಮೈಸ್ಡ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕೂಡ ಕರೀತಾರೆ ಇದನ್ನು. ಈ ಕಡೆ ರಾಮನಗರ ಈ ಥರ ಕಾಂಪ್ರಮೈಸ್ ಆಗಿಬಿಡುತ್ತೆ, ಆ ಕಡೆ ಕನಕಪುರ ಕಾಂಪ್ರಮೈಸ್ ಆಗಿಬಿಡುತ್ತೆ. ಕನಕಪುರದಲ್ಲಿ BJP-ಇಂದನೋ JDS-ಇಂದನೋ ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು DKಶಿ ವಿರುದ್ಧವಾಗಿ ಹಾಕಲ್ಲ. ರಾಮನಗರದಲ್ಲಿ ಕುಮಾರಣ್ಣ ನಿಂತರೋ ಅಥವಾ ನಿಖಿಲ್ ನಿಂತರೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಲ್ಲ. ಇದು ಅಲಿಖಿತ ನಿಯಮಗಳಿವೆ. ಇದು ಅಶೋಕ್ ಪದ್ಮನಾಭ ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತಿದ್ದು. ಈ ಥರದ್ದು ಬೇಕಾದ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಅದು ಬಿಟ್ಬಿಡಿ, ಅದು ಬೇರೆ ವಿಚಾರ. ಸೊ ಇದರ ಆಚೆಗೂ ಕೂಡ ಒಂದು ಜಿದ್ದು ಬೆಳೆದುಬಿಟ್ಟಿತ್ತಲ್ಲ. ಬೆಳೆದಾಗ ಏನಾಯಿತು, BJP ಮತ್ತು JDS ಮೈತ್ರಿ ಆಗಲಿಲ್ಲ. BJP ಕ್ಯಾಂಡಿಡೇಟನ್ನು ಹಾಕಿಬಿಟ್ರು ಅವರು. ಹಾಗೆ ನಿಖಿಲ್ ಕೂಡ ನಿಂತಾಯಿತು. ಯಾವತ್ತೂ ಎಂದೂ ಗೆಲ್ಲದ ಇಕ್ಬಾಲ್ ಏನು ಮಾಡಿಬಿಟ್ರು, ಅವರು ಕಂಟೆಸ್ಟ್ ಮಾಡಿದ್ರಲ್ಲ, ಇವರಿಬ್ಬರು ಜಗಳದಲ್ಲಿ ಇಕ್ಬಾಲ್ಗೆ ಅದು ಫೇವರ್ ಆಗಿಬಿಡ್ತು. ಅಟ್ ದ ಸೇಮ್ ಟೈಮ್ BJP ಸರ್ಕಾರದ ಒಂದಷ್ಟು ಸಮಸ್ಯೆಗಳಿತ್ತಲ್ಲ, ಅದು ವರ ಆಯಿತು. ಅಂದರೆ ಓವರಾಲ್ ಆ ಒಂದು ವೇವ್ ಬಂದಿತ್ತಲ್ಲ, BJP ಬೇಡಪ್ಪ ನಮಗೆ, ಬೇರೆಯವ್ರು ಬರಲಿ ಅಂಥೇಳಿ. ಆ ಬೇರೆಯವ್ರು ಬರಲಿ ಅಂದಾಗ BJPಗೂ ಸಿಕ್ಕಲಿಲ್ಲ, ಅದು JDS-ಗೂ ಆ ಮತ ಬರಲಿಲ್ಲ. ಆ ಮತ ಯಾರಿಗೆ ಬಂತು ಅಂದರೆ ಕಾಂಗ್ರೆಸ್ಗೆ ಬಂದುಬಿಡ್ತು. ಈಗೇನಾಗಿದೆ, ಇದೇ HDDಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ರಾಮನಗರದಿಂದ ನಿಖಿಲ್ ಸ್ಪರ್ಧೆ ಅಂತ ಆಗಿದೆ. ಒಂದು ವೇಳೆ ನಿಖಿಲಲ್ಲಿ ಸ್ಪರ್ಧೆ ಮಾಡಿಬಿಟ್ರೆ ಯಾರನ್ನ ಈಗ ನಿಲ್ಲಿಸ್ಬೇಕಲ್ಲಿ? ಅಶ್ವಮೇಧ ಕುದುರೆ ನಿಖಿಲ್ ಅಂತ ಕನ್ಸಿಡರ್ ಮಾಡಿಬಿಟ್ರೆ ಕಟ್ ಹಾಕೋದು ಯಾರು? ನಾನು ಕಟ್ ಹಾಕ್ತೀನಿ ಅಂತ ಸುರೇಶ್ ಅವರು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ, DK ಸುರೇಶ್ ಅವರು. ಯಾಕಂದರೆ ಅಲ್ಲಿ MP ಎಲೆಕ್ಷನ್ ನಿಂತಿದ್ದರು, ಬೆಂಗಳೂರು ಗ್ರಾಮಾಂತರ, ಸೋತರು ಸುರೇಶ್ ಅವರು. ಸೋತ ಮೇಲೆ ಆಗ ಮಂಜುನಾಥ್ ಅವರಲ್ಲಿ MP ಆದರು. ಈಗ ಈ ಭದ್ರಕೋಟೆ ಬಿಡಬಾರ್ದು ನಾನು ಅಂತ ಹೇಳಿ DKಶಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ? ರಣತಂತ್ರ ಇದೆಯಾ ಈ ಸಹೋದರರದ್ದು? ರಾಜಕೀಯಕ್ಕೆ ಮಾಜಿ ಸಂಸದ DK ಸುರೇಶ್ ಎಂಟ್ರಿ ಆಗಿಬಿಡ್ತಾರಾ? ಎಂಟ್ರಿ ಆಗಬೇಕು ಅಂತೇಳಿ ಸುರೇಶ್ ಅವರ ಒಲವಿದೆಯಾ? ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹಿಡಿತ ಹೊಂದಬೇಕು ಅಂತೇಳಿ DK ಸುರೇಶ್ ಅವರ ಪ್ಲ್ಯಾನ್ ಇದೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ HDK ವಾಪಸ್ ಆಗಬಹುದು. ಅವರು ರಾಷ್ಟ್ರ ರಾಜಕಾರಣ ಬಿಟ್ಟುಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರಬಹುದು. HDK ಅವರು ಅದೇ ಥರ ಪಾಲಿಟಿಕ್ಸು, ಎಲ್ಲಿ ಗಿಟ್ಟುತ್ತೋ ಆ ಕಡೆ ಇರ್ತಾರೆ ಅವರು. ಅದು ಬೇರೆ ರಾಜಕೀಯದಲ್ಲಿ ಗೊತ್ತಿಲ್ಲದಿರೋದೇನಲ್ಲ. ಈಗ ಇಲ್ಲೇನೂ ಆಗ್ತಿಲ್ವಾ, ಸರ್ಕಾರ ಇಲ್ವಾ, ಕೇಂದ್ರಕ್ಕೆ ಹೋಗ್ಬಿಡೋಣ. ನೋಡಿ, ಅವ್ರು ಮಂತ್ರಿ, ಕೇಂದ್ರದಲ್ಲಿ ಏನೂ ಇಲ್ವಾ, ನೆಕ್ಸ್ಟ್ ವಿಧಾನಸಭೆ ಬಂತಾ, ಇಲ್ಲಿ ಟ್ರೈ ಮಾಡೋಣ. ಮುಖ್ಯಮಂತ್ರಿ ಯಾಕೆ ಸಾಧ್ಯವಾಗುತ್ತಾ? ಮೈತ್ರಿ ಒಂದು ಭಾಗ ಸಾಧ್ಯವಾಗುತ್ತಾ? ಏನಾದರೂ ಮಾಡಬಹುದಾ? ಪವರ್ ಹೌಸ್ ನಾವು ಇಟ್ಕೊಳ್ಬಹುದಾ ನಮ್ಮ ಕೈನಲ್ಲಿ? ಎಸ್ ಅಂತಾರೆ. ಇಲ್ಲೇನೂ ಸಿಗ್ತಿಲ್ವಾ, ಮತ್ತೆ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಬರುತ್ತಾ ಲೋಕಸಭಾ ಎಲೆಕ್ಷನ್ನು, ಅಲ್ಲಿ ಟ್ರೈ ಮಾಡ್ತಾರೆ ಅವರು. HDK ನಿಖಿಲ್ ಸ್ಪರ್ಧೆ ಮಾಡುವಂಥ ಕ್ಷೇತ್ರಗಳೇ ಕಾಂಗ್ರೆಸ್ ನಾಯಕರ ಟಾರ್ಗೆಟ್ ಆಗಿದೆಯಾ? ಚುನಾವಣೆಗೆ 2 ವರ್ಷ ಇರಬೇಕಾದ್ರೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. 2028ರ ಚುನಾವಣೆಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗುತ್ತಾ ರಾಮನಗರ ಅಂತೇಳಿ ಬಹಳ ಕುತೂಹಲ ಕೆರಳ್ತಾ ಇದೆ.